ನಮಸ್ತೆ ಆತ್ಮೀಯರೇ. ಬಲಿ ವೈಶ್ವದೇವ ಯಜ್ಞ ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ರೀತಿಯಾಗಿ 5 ತುತ್ತು ಮಿದುಕೆ ಮಾಡಿಕೊಂಡು ಅನ್ನವನ್ನು ತಯಾರಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿರಬಾರ್ದು. ತುಪ್ಪ ಹಾಕಿದ್ದೇನೆ, ಬೆಲ್ಲ ಹಾಕಿದ್ದೇನೆ, ಒಂದು ಬಟ್ಲಲ್ಲಿ ನೀರು ಮತ್ತು 1 ಚಮಚ ತಯಾರಿಟ್ಕೊಂಡಿದ್ದೇನೆ. ಕೊನೆಗೆ ಸೂರ್ಯದೇವನಿಗೆ ಅರ್ಘ್ಯ ಕೊಡಲು ಅದು ಬೇಕಾಗತ್ತೆ. ಇದನ್ನು ಚಪಾತಿ ಜೊತೆ ಕೂಡ ಮಾಡ್ಬೋದು. ಚಿಕ್ಕ ಚಪಾತಿ ಮಾಡ್ಕೋಬೇಕು, ಅದಕ್ಕೂ ಉಪ್ಪು ಹಾಕಿರಬಾರ್ದು. ಆ ಥರ ಚಪಾತಿಯನ್ನು 5 ತುತ್ತು ಮಾಡಿಕೊಂಡು ಪ್ರತಿ ತುತ್ತಿನ ಮೇಲೆ ತುಪ್ಪ ಮತ್ತು ಬೆಲ್ಲವನ್ನು ಇಟ್ಟು ರೆಡಿ ಇಟ್ಕೋಬೇಕು. ಆಹುತಿಯನ್ನು ಇಡಬೇಕಾದ್ರೆ ಈ 3 ಬೆರಳನ್ನೇ ಬಳಸಬೇಕು. ಇದು ಗಮನಿಸಿ. ಈ ರೀತಿಯಾಗಿ ಇಟ್ಕೊಂಡು ಆ ಯಜ್ಞದೊಳಗೆ ಹಾಕಬೇಕು. ಈ 5 ತುತ್ತುಗಳನ್ನು ಹಾಕಿದ ನಂತರ ಸೂರ್ಯದೇವನಿಗೆ ಅರ್ಘ್ಯ ಕೊಡಲಿಕ್ಕೆ ಮಂತ್ರವನ್ನು ಕಳಿಸಿದ್ರು. ಅದನ್ನು ನಾನು ಈ ಬೋರ್ಡ್ ಮೇಲೆ ಬರ್ಕೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಓದ್ತೇನೆ ಮತ್ತು ಹೇಗೆ ಸೂರ್ಯದೇವನಿಗೆ ಅರ್ಘ್ಯ ಕೊಡುವುದು ಎಂಬುದನ್ನು ಕೂಡ ನೋಡ್ಕೊಳ್ಳೋಣ. ಈಗ ಯಜ್ಞವನ್ನು ಆರಂಭಿಸೋಣ. ಯಜ್ಞದ ಪ್ಲೇಟ್ ತಯಾರಿದೆ. ಗ್ಯಾಸನ್ನು ಹೊತ್ತಿಸ್ತೇನೆ. ಶುರುವಿನಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. 5 ತುತ್ತುಗಳನ್ನು ನಾವು ಯಜ್ಞಕ್ಕೆ ಕೊಟ್ಟ ನಂತರ, ಆಹುತಿ ಕೊಟ್ಟ ನಂತರ ಫ್ಲೇಮನ್ನು ಸ್ವಲ್ಪ ಜೋರು ಮಾಡಬೇಕು, ಆಮೇಲೆ ಆಫ್ ಮಾಡಬೇಕು. ಬನ್ನಿ ಶುರು ಮಾಡೋಣ. ಒಂದೊಂದಾಗಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊತ ಈ ಯಜ್ಞಕ್ಕೆ ನಾವು ಆಹುತಿಯನ್ನು ಕೊಡ್ತಾ ಹೋಗೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸ್ವಾಹಾ. ಇದಂ ಸ್ವಬ್ರಾಹ್ಮಣೇ ಇದಂ ನ ಮಮ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸ್ವಾಹಾ. ಇದಂ ಸರ್ವದೇವೇಭ್ಯೋ ಇದಂ ನ ಮಮ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸ್ವಾಹಾ. ಇದಂ ಸರ್ವಋಷಭ್ಯೋ ಇದಂ ನ ಮಮ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸ್ವಾಹಾ. ಇದಂ ಸರ್ವನರಭ್ಯೋ ಇದಂ ನ ಮಮ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸ್ವಾಹಾ. ಇದಂ ಸರ್ವಭೂತಭ್ಯೋ ಇದಂ ನ ಮಮ. ಸ್ವಲ್ಪ ತುಪ್ಪವನ್ನು ಹಾಕಿದ್ದೇನೆ ಮತ್ತು ಫ್ಲೇಮನ್ನು ಹೈ ಮಾಡ್ತಾ ಇದ್ದೇನೆ. ನೋಡಿ ಹೇಗೆ ಉರಿತಾ ಇದೆ ಅದು. ಜ್ವಾಲೆಯು ಪ್ಲೇಟ್ನ ಒಳಗೆ ಕೂಡ ಬಂದಿದೆ. ಈ ರೀತಿ ಒಂದು ಯಾವುದಾದ್ರು ಅಸ್ತ್ರವನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ಪೂರ ಉರಿಯುವ ಹಾಗೆ ಮಾಡಬೇಕು. ಚಮಚ ಸ್ಟೀಲಿಂದೆಲ್ಲ ಆದರೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಸ್ಕ್ರೂ ಡ್ರೈವರ್ನ ನಾನು ಬಳಸ್ತಾ ಇದ್ದೀನಿ. ಎಕ್ಸ್ಟ್ರಾ ತುಪ್ಪ ಬೇಕಂದರೆ ಹಾಕಿಕೊಳ್ಳಬಹುದು, ಆಗ ಚೆನ್ನಾಗಿ ಉರಿಯುತ್ತೆ. ತುಪ್ಪಕ್ಕೆ ಕೂಡ ಉಪ್ಪು, ಖಾರದ ಪುಡಿ ಏನೂ ಕೂಡ ಹಾಕಿರಬಾರ್ದು.
ಇದು ಚೆನ್ನಾಗಿ ಉರಿತಾ ಇದೆ. ಇನ್ನು ಸ್ವಲ್ಪ ಬೇಕಂದರೆ ಪೂರ ಉರಿಲಿಕ್ಕೆ ತುಪ್ಪವನ್ನು ಚೆನ್ನಾಗಿ ಹಾಕಿಕೊಳ್ಳೋಣ. ಮತ್ತು 3 ಬಾರಿ ಓಂ ಶಾಂತಿ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಸೂರ್ಯದೇವನ ಮಂತ್ರ. ಸೂರ್ಯದೇವ ಸಹಸ್ರಾಂಶು ತೇಜೋ ರಾಶೇ ಜಗತ್ಪತೆ ಅನುಕಂಪ ಯೇ ಮಾಂ ಭಕ್ತ್ಯಾ ಗೃಹಣಾರ್ಘ್ಯಂ ದಿವಾಕರಃ. ಇದಂ ಸೂರ್ಯಾಯ ನಮಃ, ಇದಂ ಆದಿತ್ಯಾಯ ನಮಃ, ಇದಂ ಭಾಸ್ಕರಾಯ ನಮಃ. ಈಗ 5 ಬಾರಿ ಸೂರ್ಯ ಗಾಯತ್ರಿ ಮಂತ್ರ. ಓಂ ಶ್ರೀ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈಗ 3 ಸರಿ ಗಾಯತ್ರಿ ಮಂತ್ರ ಹೇಳುತ್ತಾ ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ ಮಾಡುವ ಸಮಯ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇಲ್ಲಿಗೆ ಬಲಿವೈಷ್ಣವ ಯಜ್ಞ ಸಂಪೂರ್ಣವಾಗಿದೆ. ಇದರಲ್ಲಿ ಜ್ವಾಲೆ ಇನ್ನೂ ಉರಿತಾ ಇದ್ದರೆ ನಾವು ಈ ರೀತಿಯ ಹಿಡಿಕೆಯಿಂದ ಈ ರೀತಿ ತಗೊಂಡು ಇಡೀ ಮನೆಯನ್ನು ನಾವು ಬೆಳಗಿಸಿ ಬರಬಹುದು. ಆಗ ಮನೆಯಲ್ಲಿರೋ ಎಲ್ಲ ನೆಗೆಟಿವಿಟಿ ಕೂಡ ಹೋಗುತ್ತೆ. ನಮಸ್ತೆ, ಧನ್ಯವಾದಗಳು.